ಮೋದಿ ಸರ್ಕಾರಕ್ಕೆ ಕಠಿಣ ಕಾಲ. ಜನರ ಮುಂದಿರುವ ಪರ್ಯಾಯ ದಾರಿ ಯಾವುದು? ಆರ್ಥಿಕ ಅವಾಂತರದ ಮುನ್ಸೂಚನೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತದಲ್ಲಿ ಸತತ 3ನೇ ಬಾರಿಗೆ ಅಧಿಕಾರ ಹಿಡಿದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಮುಂದಿನ ಹಾದಿ ಅತ್ಯಂತ ಕಠಿಣವಾಗಿ ಕಾಣಿಸ್ತಾ ಇದೆ. ದೇಶದ ಇಂದಿನ ಆರ್ಥಿಕ ಸ್ಥಿತಿಗೆ ಕೇವಲ ಜಾಗತಿಕ ವಿದ್ಯಮಾನಗಳಷ್ಟೇ ಕಾರಣವಲ್ಲ, ಬದಲಿಗೆ ಮೋದಿ ಸರ್ಕಾರದ ಆಂತರಿಕ ನೀತಿಗಳು ಮತ್ತು ಆಡಳಿತಾತ್ಮಕ ವೈಫಲ್ಯಗಳು ಸಮಾನ ಹೊಣೆ ಎಂಬ ವಿಶ್ಲೇಷಣೆಗಳು ತೀವ್ರಗೊಳ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ಸುಂಕ ನೀತಿ ಹಾಗೂ ಮಧ್ಯಪ್ರಾಚ್ಯದ ಇಂಧನ ಬಿಕ್ಕಟ್ಟು ಒಂದ್ ಕಡೆ ಆದರೆ, ದೇಶದ ಒಳಗಿನ ತಪ್ಪು ಆರ್ಥಿಕ ನಿರ್ಧಾರಗಳು, ನಿಯಂತ್ರಣ ತಪ್ಪಿದ ನಿರುದ್ಯೋಗ ಮತ್ತು ದುರ್ಬಲ ಮುಂಗಾರು ದೇಶವನ್ನ ಆರ್ಥಿಕ ಯಾತನೆಗೆ ತಳ್ತಾ ಇದೆ. ಮೋದಿ ಸರ್ಕಾರದ ಆಡಳಿತಾತ್ಮಕ ತಪ್ಪುಗಳು ಮತ್ತು ಜಾಗತಿಕ ಸವಾಲುಗಳು ಒಟ್ಟಾಗಿ ದೇಶದ ರಾಜಕೀಯ ಮತ್ತು ಆರ್ಥಿಕತೆಯ ಮೇಲೆ ಬೀಳ್ತಾ ಇರುವಂತಹ ಪ್ರಭಾವದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೋದಿ ಸರ್ಕಾರದ ಆರ್ಥಿಕ ನೀತಿಗಳು ಕೇವಲ ಕಾರ್ಪೊರೇಟ್ ವಲಯ ಮತ್ತು ಶ್ರೀಮಂತರಿಗೆ ಕೇಂದ್ರೀಕೃತವಾಗಿದೆ ಅನ್ನೋದು ಈಗ ಗುಟ್ಟಲ್ಲ. ತಳಮಟ್ಟದ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ಹಿಂದೆ ಕೈಗೊಂಡ ತರಾತುರಿಯ ನೋಟು ಅಮಾನ್ಯೀಕರಣ ಮತ್ತು ಜಿಎಸ್ಟಿಯ ಅವೈಜ್ಞಾನಿಕ ಜಾರಿಯಿಂದ ದೇಶದ ಬೆನ್ನೆಲುಬಾಗಿದ್ದಂತಹ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಇಂದಿಗೂ ಚೇತರಿಸಿಕೊಂಡಿಲ್ಲ. ದೇಶದಲ್ಲಿ ಉದ್ಯೋಗ ಸೃಷ್ಟಿ ಪಾತಾಳಕ್ಕೆ ಕುಸಿದಿದೆ. ಕೇವಲ ಕಾಗದದ ಮೇಲಿನ ಅಂಕಿ ಅಂಶಗಳಲ್ಲಿ ಜಿಡಿಪಿ ಬೆಳವಣಿಗೆಯನ್ನು ತೋರಿಸಲಾಗ್ತಿದೆಯೇ ವಿನಃ ಜನರ ನೈಜ ಕೊಳ್ಳುವ ಶಕ್ತಿ ಹೆಚ್ಚಾಗಿಲ್ಲ. ಯುವ ಜನತೆಗೆ ಉದ್ಯೋಗ ನೀಡದ ಕಾರಣ ದೇಶೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ತೀವ್ರವಾಗಿ ಕುಸಿದಿದೆ. ಮಧ್ಯಮ ವರ್ಗದ ಮೇಲಿನ ತೆರಿಗೆ ಹೊರೆ ಹೆಚ್ಚಾಗಿದ್ದು, ಆಂತರಿಕ ಆರ್ಥಿಕ ಶಿಸ್ತು ಹದಗೆಟ್ಟಿರುವುದು ಸಂಪೂರ್ಣವಾಗಿ ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸುತ್ತೆ. ಇನ್ನು ಭಾರತದ ಕೃಷಿ ವಲಯ ತೀವ್ರ ಬಿಕ್ಕಟ್ಟಲ್ಲಿದೆ. ರೈತರ ಆದಾಯ ದುಪ್ಪಟ್ಟು ಮಾಡುವಂತ ಭರವಸೆ ನೀಡಿದ್ದ ಮೋದಿ ಸರ್ಕಾರ ಪ್ರಾಯೋಗಿಕವಾಗಿ ಕೃಷಿ ಕ್ಷೇತ್ರವನ್ನ ನಿರ್ಲಕ್ಷಿಸಿದೆ. ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವಲ್ಲಿನ ವಿಳಂಬ, ಗೊಬ್ಬರ ಮತ್ತು ಬೀಜಗಳ ಬೆಲೆ ಏರಿಕೆಯಿಂದಾಗಿ ರೈತರು ಸಾಲದ ಸುಳಿಗೆ ಸಿಲುಕಿದ್ದಾರೆ. ಇದರ ಬೆನ್ನಲ್ಲೇ ಹವಾಮಾನ ವೈಪರೀತ್ಯದ ಕಾರಣದಿಂದ ಮುಂಗಾರು ಮಳೆ ದುರ್ಬಲಗೊಳ್ಳುವ ಮುನ್ಸೂಚನೆಯೂ ಇದೆ. ದೇಶದ ಅರ್ಧಕ್ಕಿಂತ ಹೆಚ್ಚು ಕೃಷಿ ಭೂಮಿ ಮಳೆಯನ್ನೇ ನಂಬಿರೋದ್ರಿಂದ ಆಹಾರ ಧಾನ್ಯಗಳ ಉತ್ಪಾದನೆ ಕುಸಿಯುವ ಆತಂಕವೂ ಇದೆ. ಈಗಾಗಲೇ ಹದಗೆಟ್ಟಿರುವಂತಹ ಗ್ರಾಮೀಣ ಆರ್ಥಿಕತೆಗೆ ಸರ್ಕಾರದ ನೀತಿಗಳು ಆಸರೆಯಾಗದ ಕಾರಣ ಮುಂಗಾರು ಕೈಕೊಟ್ರೆ ಗ್ರಾಮೀಣ ಭಾರತದಲ್ಲಿ ಭೀಕರ ಆಹಾರದ ಅಭಾವ ಮತ್ತು ಆರ್ಥಿಕ ನಷ್ಟ ಸೃಷ್ಟಿಯಾಗಲಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ ಯುದ್ಧದ ಭೀತಿಯಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಕೊರತೆ ಎದುರಾಗ್ತಾ ಇದೆ. ಆದರೆ ಭಾರತದಲ್ಲಿ ಇಂಧನ ಬೆಲೆ ಏರಿಕೆಗೆ ಕೇವಲ ಜಾಗತಿಕ ಮಾರುಕಟ್ಟೆ ಅಷ್ಟೇ ಕಾರಣವಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆಯಾಗಿದ್ದಾಗಲೂ ಮೋದಿ ಸರ್ಕಾರ ಇಂಧನದ ಮೇಲಿನ ಅಬಕಾರಿ ಸುಂಕವನ್ನ ಗಣನೀಯವಾಗಿ ಹೆಚ್ಚಿಸಿ ಜನರಿಂದ ಭಾರಿ ಲಾಭವನ್ನ ವಸೂಲಿ ಮಾಡಿತ್ತು. ಆ ಲಾಭವನ್ನ ವಿತ್ತೀಯ ಶಿಸ್ತು ಕಾಯ್ದುಕೊಳ್ಳೋಕೆ ಬಳಸದೆ ವ್ಯಯಿಸಲಾಯಿತು. ಈಗ ಜಾಗತಿಕವಾಗಿ ತೈಲ ಕೊರತೆ ಉಂಟಾಗ್ತಾ ಇರೋದ್ರಿಂದ ದೇಶದ ಒಳಗೂ ಇಂಧನ ಬೆಲೆ ಮತ್ತಷ್ಟು ಹೆಚ್ಚಾಗುತ್ತೆ. ಸಾರಿಗೆ ವೆಚ್ಚ ದುಬಾರಿಯಾಗಿ ಪ್ರತಿಯೊಂದು ನಿತ್ಯೋಪಯೋಗಿ ವಸ್ತುವಿನ ಬೆಲೆಯು ಜನಸಾಮಾನ್ಯರ ಕೈಗೆಟುಕದಂತೆ ಏರುತ್ತೆ. ತೈಲ ಬೆಲೆಯನ್ನ ದೇಶೀಯವಾಗಿ ನಿಯಂತ್ರಿಸೋಕೆ ಯಾವುದೇ ದೀರ್ಘಾವಧಿ ಯೋಜನೆ ರೂಪಿಸದೇ ಇರೋದು ಸರ್ಕಾರದ ಆಡಳಿತಾತ್ಮಕ ಹಿನ್ನಡೆ ಆಗಿದೆ. ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಿರೋದು ಭಾರತದ ರಫ್ತು ವಲಯಕ್ಕೆ ದೊಡ್ಡ ಕಂಟಕವನ್ನು ತಂದಿದೆ. ಅಮೆರಿಕಾ ಫಸ್ಟ್ ಎಂಬ ನೀತಿಯಡಿ ಭಾರತದ ಮಾಹಿತಿ ತಂತ್ರಜ್ಞಾನ, ಜವಳಿ ಮತ್ತು ಔಷಧ ವಲಯದ ಉತ್ಪನ್ನಗಳ ಮೇಲೆ ಭಾರಿ ಆಮದು ಸುಂಕ ಹೇರೋಕೆ ಅಮೆರಿಕ ಮುಂದಾಗಿದೆ. ಭಾರತ ಸರ್ಕಾರ ಕಳೆದ ಕೆಲ ವರ್ಷಗಳಿಂದ ವಿದೇಶಿ ಹೂಡಿಕೆ ಹಾಗೂ ರಫ್ತು ನೀತಿಗಳನ್ನು ಬಲಪಡಿಸುವಲ್ಲಿ ರಾಜತಾಂತ್ರಿಕವಾಗಿ ವಿಫಲವಾಗಿದೆ. ಅಮೆರಿಕದ ಮಾರುಕಟ್ಟೆಯ ಮೇಲಿನ ಅತಿಯಾದ ಅವಲಂಬನೆಗೆ ಪರ್ಯಾಯವನ್ನ ಹುಡುಕಿಕೊಳ್ಳದ ಕಾರಣ ಈಗ ಟ್ರಂಪ್ ಅವರ ಸುಂಕದ ನಿರ್ಧಾರದಿಂದ ದೇಶದ ಪ್ರಮುಖ ಉದ್ಯಮಗಳು ನಷ್ಟವನ್ನು ಅನುಭವಿಸುತ್ತೆ. ಇದು ಉದ್ಯೋಗ ಕಡಿತಕ್ಕೆ ದಾರಿ ಮಾಡಿಕೊಡಲಿದ್ದು ದೇಶದ ವಿದೇಶಿ ವಿನಿಮಯ ಗಳಿಕೆಯನ್ನ ಮತ್ತಷ್ಟು ಕುಗ್ಗಿಸುತ್ತೆ. ಇನ್ನು ಆಂತರಿಕ ತಪ್ಪುಗಳು ಮತ್ತು ಬಾಹ್ಯ ಹೊಡೆತಗಳ ಒಟ್ಟಾರೆ ಪರಿಣಾಮವಾಗಿ ದೇಶದಲ್ಲಿ ಹಣದುಬ್ಬರ ನಿಯಂತ್ರಣ ತಪ್ಪುವ ಹಂತ ತಲುಪಿದೆ. ತರಕಾರಿ, ಬೇಳೆಕಾಳುಗಳು ಸೇರಿದಂತೆ ದಿನಸಿ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ. ಸರ್ಕಾರದ ವಿತ್ತೀಯ ಯಾತನೆ ಜನಸಾಮಾನ್ಯರನ್ನ ನೇರವಾಗಿ ಬಾಧಿಸ್ತಾ ಇದೆ. RBI ಬಡ್ಡಿ ದರಗಳನ್ನು ಹೆಚ್ಚಿಸೋದ್ರಿಂದ ಮಧ್ಯಮ ವರ್ಗದವರ ಸಾಲ, EMIಗಳು ದುಬಾರಿಯಾಗುತ್ತೆ. ಕಳೆದ 10 ವರ್ಷಗಳಿಂದ ಬಲಿಷ್ಠ ನಾಯಕತ್ವ, ಸುಧಾರಣೆಯ ಹೆಸರಲ್ಲಿ ಮತ ಪಡೆದುಕೊಂಡಿದ್ದಂಥ ಮೋದಿ ಸರ್ಕಾರಕ್ಕೆ ಈಗ ಜನರ ಆರ್ಥಿಕ ಸಂಕಷ್ಟಗಳಿಗೆ ಉತ್ತರಿಸೋದು ಕಷ್ಟವಾಗಿದೆ. ಭಾವನಾತ್ಮಕ ರಾಜಕಾರಣ ಮತ್ತು ಧಾರ್ಮಿಕ ಧ್ರುವೀಕರಣದ ಮೂಲಕನೇ ಚುನಾವಣೆಗಳನ್ನ ಗೆಲ್ಲುತ್ತಾ ಬಂದಿರುವಂತಹ ಆಡಳಿತ ಪಕ್ಷಕ್ಕೆ ಈಗ ಬದುಕು ಮತ್ತು ಆರ್ಥಿಕತೆಯ ಪ್ರಶ್ನೆ ಎದುರಾಗಿದೆ. ಬೆಲೆ ಏರಿಕೆ ಮತ್ತು ನಿರುದ್ಯೋಗದಿಂದ ಬೇಸತ್ತಿರುವಂತಹ ಜನಸಾಮಾನ್ಯರು ಈಗ ಸಹಜವಾಗಿಯೇ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ. ಇದು ದೇಶದಲ್ಲಿ ಪರ್ಯಾಯ ರಾಜಕೀಯ ಶಕ್ತಿಗಳು ಮತ್ತು ಪ್ರಾದೇಶಿಕ
ಪಕ್ಷಗಳು ಮುನ್ನೆಲೆಗೆ ಬರುವಂತಹ ಸ್ಪಷ್ಟ ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದೆ. ಸೊ ಆರ್ಥಿಕ ಬಿಕ್ಕಟ್ಟು ಎದುರಾದಾಗ ಜಾಗತಿಕ ಪರಿಸ್ಥಿತಿಯನ್ನು ನೆಪ ಮಾಡಿಕೊಂಡು ಸರ್ಕಾರ ನುಣುಚಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ದೇಶದ ಆಂತರಿಕ ಮಾರುಕಟ್ಟೆಯನ್ನ ಬಲಿಷ್ಠಗೊಳಿಸದ ಮತ್ತು ಜನಸಾಮಾನ್ಯರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸದ ಸರ್ಕಾರದ ನೀತಿಗಳೇ ಇಂದಿನ ಈ ದುಸ್ಥಿತಿಗೆ ಮೂಲ ಕಾರಣ. ಸೊ ದೇಶದಲ್ಲಿ ಚಾಲ್ತಿ ಖಾತೆ ಕೊರತೆ ಹೆಚ್ಚುತ್ತಾ ಇದೆ, ರೂಪಾಯಿ ಮೌಲ್ಯ ಕುಸಿತಾ ಇದೆ. ಕಾರ್ಪೊರೇಟ್ ವಲಯಕ್ಕೆ ನೀಡುವಂತಹ ರಿಯಾಯಿತಿಗಳನ್ನು ನಿಲ್ಲಿಸಿ ತಳಮಟ್ಟದ ಜನರಿಗೆ ಉದ್ಯೋಗ ಮತ್ತು ಆರ್ಥಿಕ ಭದ್ರತೆ ನೀಡದೇ ಇದ್ರೆ ದೇಶದ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತೆ. ನರೇಂದ್ರ ಮೋದಿ ಅವರ 3 ಬಾರಿಯ ಆಡಳಿತವು ತನ್ನದೇ ಆದ ತಪ್ಪು ನಿರ್ಧಾರಗಳ ಮತ್ತು ಜಾಗತಿಕ ಚಂಡಮಾರುತದ ಜಂಟಿ ಸುಳಿಗೆ ಸಿಲುಕಿದೆ. ಕೇವಲ ಭಾಷಣಗಳು ಅಥವಾ ಜಾಹೀರಾತುಗಳ ಮೂಲಕ ಆರ್ಥಿಕತೆಯ ನೈಜ ಯಾತನೆಯನ್ನು ಮುಚ್ಚಿಡೋಕೆ ಇನ್ನು ಸಾಧ್ಯ ಇಲ್ಲ. ಟ್ರಂಪ್ ಸುಂಕ ನೀತಿ, ಇಂಧನ ಬಿಕ್ಕಟ್ಟು ಮತ್ತು ದುರ್ಬಲ ಮುಂಗಾರಿನ ಸವಾಲುಗಳನ್ನು ಎದುರಿಸೋಕೆ ಸರ್ಕಾರದ ಬಳಿ ಯಾವುದೇ ಗಟ್ಟಿ ಆರ್ಥಿಕ ಯೋಜನೆಗಳಿದ್ದಂತೆ ಕಾಣಿಸ್ತಾ ಇಲ್ಲ. ಸೊ ಆಡಳಿತದ ವೈಫಲ್ಯಗಳು ಮುಂದುವರೆದಲ್ಲಿ ದೇಶದ ಮತದಾರರು ರಾಜಕೀಯವಾಗಿ ಪರ್ಯಾಯ ಆಲೋಚನೆಗಳತ್ತ ಮುಖ ಮಾಡೋದು ಅನಿವಾರ್ಯವಾಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.